ಕನ್ನಡ ಶೀಘ್ರಲಿಪಿ ಉಕ್ತಲೇಖನ 150 ಅಕ್ಷರಗಳ ವೇಗ. ಮಹಿಳೆಯರೇ ಮತ್ತು ಮಹಾಶಯರೇ, ಪ್ರಾದೇಶಿಕ ಯೋಜನೆ ಮತ್ತು ರಾಷ್ಟ್ರೀಯ ಅಭಿವೃದ್ಧಿಯನ್ನು ಕುರಿತು ನನಗೆ ಮಾತನಾಡಲು ಈ ಒಂದು ಸದವಕಾಶವನ್ನು ಕಲ್ಪಿಸಿಕೊಟ್ಟಿರುವುದು ನನ್ನ ಸುಯೋಗವೆಂದು ಭಾವಿಸಿದ್ದೇನೆ. ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ಅಭಿವೃದ್ಧಿ ಅಧ್ಯಯನ ಸಂಸ್ಥೆ ಇವುಗಳು ಯೋಜನೆ ಹಾಗೂ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಆಸಕ್ತಿ ವಹಿಸಿ ಇಂತಹ ಮಹತ್ವಪೂರ್ಣವಾದ ವಿಷಯವನ್ನು ಕುರಿತು ಈ ವಿಚಾರಗೋಷ್ಠಿಯನ್ನು ನಡೆಸಲು ಮುಂದಾಗಿರುವುದು ನಿಜಕ್ಕೂ ಪ್ರಶಂಸನೀಯವಾಗಿದೆ. ಇದರಲ್ಲಿ ಭಾರತದ ಮತ್ತು ವಿದೇಶಗಳ ಅನೇಕ ಖ್ಯಾತ ವಿದ್ವಾಂಸರು, ತಜ್ಞರು ಭಾಗವಹಿಸುತ್ತಿರುವುದು ತುಂಬ ಸಂತೋಷದ ಸಂಗತಿ. ಚಿಂತನೆ ಮತ್ತು ಅಧಿಕಾರ ಈ ಎರಡೂ ಕ್ಷೇತ್ರಗಳ ನಡುವಣ ಸಂವಹನ ಮಾರ್ಗಗಳು ಸದಾ ತೆರೆದುಕೊಂಡಿರಬೇಕು ಮತ್ತು ಅವುಗಳನ್ನು ಬಲಪಡಿಸಬೇಕೆಂಬುದು ನನ್ನ ದೃಢವಾದ ನಿಲುವು. ಅಭಿವೃದ್ಧಿ ಎಂಬುದು ಅನೇಕ ಅಡ್ಡಿ ಆತಂಕಗಳನ್ನು ಒಳಗೊಂಡ ಪ್ರಕ್ರಿಯೆ ಎಂಬುದು ಗೊತ್ತಿದೆ. ಆದರೆ ರಾಷ್ಟ್ರೀಯ ಮತ್ತು ಅಂತರರಾಷ್ಟ್ರೀಯ ಸ್ಥಿರತೆಗೂ ಉಳಿವಿಗೂ ಅಭಿವೃದ್ಧಿ ಪೂರ್ವಾಪೇಕ್ಷಿತ ಆಗಿರುವುದೇ ಅಲ್ಲದೆ ಸಾಮಾಜಿಕ ನ್ಯಾಯದೊಂದಿಗೆ ಬೆಳವಣಿಗೆಯ ಸಾಮಾನ್ಯ ಗುರಿ ಸಾಧನೆಗೂ ಕೂಡ ನೈತಿಕ ದೃಷ್ಟಿಯಿಂದ ಇದು ಅವಶ್ಯಕವಾಗಿದೆ. ಮುಖ್ಯವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ವಿಷಯದಲ್ಲಂತೂ ಇದು ನಿಜವಾಗಿದೆ. ಏಷ್ಯಾದ ರಾಷ್ಟ್ರಗಳಲ್ಲಿಯೂ ಫಲಪ್ರದವಾದ ಸಹಯೋಗ ಸಾಧ್ಯವಾಗುವುದಕ್ಕೆ ಅವಕಾಶ ನೀಡುತ್ತದೆ. ಸ್ವಾಮಿ, ನಾವು ಕಳೆದ 10 ವರ್ಷಗಳಿಂದಲೂ ಸಹ ಹಾಲನ್ನು ಸಗಟು ದರದಲ್ಲಿ ನಿಮ್ಮಿಂದ ಪಡೆದು ಈ ಪ್ರದೇಶದ ನಿವಾಸಿಗಳಿಗೆ ಒದಗಿಸುತ್ತಿದ್ದೇವೆ. ಇತ್ತೀಚಿನವರೆಗೂ ಸಹ ನಮಗೆ ನಮ್ಮ ಗ್ರಾಹಕರಿಂದ ಹಾಲಿನ ಗುಣಮಟ್ಟ, ಅಳತೆ ಇವುಗಳ ಬಗ್ಗೆ ಯಾವುದೇ ದೂರುಗಳು ಬಂದಿಲ್ಲ. ದುರದೃಷ್ಟವಶಾತ್ ಇತ್ತೀಚೆಗೆ ನಮ್ಮ ಗ್ರಾಹಕರಿಂದ ಹಾಲಿನ ಅಳತೆಯ ವಿಷಯದಲ್ಲಿ ಅನೇಕ ದೂರುಗಳು ಬರುತ್ತಿವೆ. ಇದನ್ನು ನಿಮ್ಮ ಗಮನಕ್ಕೆ ತರದಿದ್ದಲ್ಲಿ ನಿಮ್ಮ ವ್ಯಾಪಾರಕ್ಕೆ ಧಕ್ಕೆ ಉಂಟಾಗಬಹುದು. ಕೆಲವು ದಿನಗಳಿಂದ 1 ಲೀಟರ್ ಹಾಲಿನ ಚೀಲದಲ್ಲಿ ನಿರ್ದಿಷ್ಟ ಪ್ರಮಾಣಕ್ಕಿಂತಲೂ ಹಾಲು ಕಡಿಮೆ ಇರುವುದನ್ನು ನಮ್ಮ ಗ್ರಾಹಕರು ನಮ್ಮ ಗಮನಕ್ಕೆ ತಂದರು. ಕೆಲಸಗಾರರ ಅಚಾತುರ್ಯದಿಂದ ಈ ರೀತಿ ಸಂಭವಿಸಿರಬಹುದೆಂದು ನಾವು ಅದನ್ನು ಅಷ್ಟಾಗಿ
ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ. ಆದರೆ ಅದು ಮುಂದುವರಿಯುತ್ತಲೇ ಇದೆ. ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸುತ್ತೇನೆ. ತಮ್ಮ ವಿಶ್ವಾಸಿ. ಮಾನ್ಯರೇ, ಸರ್ಕಾರದಲ್ಲಿ ಉದ್ಯೋಗ ಮತ್ತು ಇತರೆ ರಿಯಾಯಿತಿಗಳನ್ನು ಕೊಡುವ ಸಂದರ್ಭದಲ್ಲಿ ಈ ಕೆಳಕಂಡ ಸರ್ಕಾರದ ಆದೇಶವನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕೆಂದು ಈ ಮೂಲಕ ಸೂಚಿಸಲಾಗಿದೆ. ಅಂಗವಿಕಲರ ಮಾಜಿ ಸೈನಿಕರಿಗೆ ಮತ್ತು ಯುದ್ಧದಲ್ಲಿ ಮಡಿದ ಸೈನಿಕರ ಕುಟುಂಬದ ಸದಸ್ಯರಿಗೆ ಭಾರತ ಸರ್ಕಾರದಲ್ಲಿ ಉದ್ಯೋಗವನ್ನು ಕೊಡುವ ವಿಷಯದಲ್ಲಿ ಮತ್ತಷ್ಟು ರಿಯಾಯಿತಿಯನ್ನು ಕೊಡುವ ಅನುದೇಶಗಳನ್ನು ಭಾರತ ಸರ್ಕಾರದವರು ಹೊರಡಿಸಿದ್ದರು ಮತ್ತು ಈ ರೀತಿಯ ಅಥವಾ ಸಾಧ್ಯವಾಗುವಂತಹ ಹೆಚ್ಚಿನ ಅನುದೇಶಗಳನ್ನು ಹೊರಡಿಸುವ ಪ್ರಶ್ನೆಯನ್ನು ಪರಿಗಣಿಸಲು ರಾಜ್ಯ ಸರ್ಕಾರಕ್ಕೆ ಸೂಚಿಸಿದ್ದಾರೆ. ಅಂಗವಿಕಲರಾದ ಮಾಜಿ ಸೈನಿಕರಿಗೆ ಅವರು ಹೆಸರುಗಳನ್ನು ಪುರಸ್ಕರಿಸುವಾಗ ಉದ್ಯೋಗ ವಿನಿಮಯ ಸಂಸ್ಥೆಗಳು ಪ್ರಥಮ ಪ್ರಾಶಸ್ತ್ಯವನ್ನು ನೀಡತಕ್ಕದ್ದು ಮತ್ತು ಯುದ್ಧದಲ್ಲಿ ಮಡಿದ ಸೈನಿಕರ ಕುಟುಂಬದ ಇಬ್ಬರು ಸದಸ್ಯರುಗಳನ್ನು ನೇಮಕ ಮಾಡತಕ್ಕದ್ದು. ತಮ್ಮ ವಿಶ್ವಾಸಿ. ಸ್ಟಾಪ್.